ಒಂದ್ ಪ್ಲೇಟ್ ಇಡ್ಲಿ ಅಷ್ಟೇ ನೋಡ್ರಿ ಗುರುವೆ ಉತ್ತರ ಪ್ರದೇಶದಾಗ ಹಿಂಗೈತಿ ಹಣೆ ಬರ. ಮಧ್ಯಪ್ರದೇಶ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ ಓಕೆ ಏನಯ್ಯ ಮಧ್ಯಪ್ರದೇಶನೇ ಮಧ್ಯಪ್ರದೇಶದಾಗ ಹಿಂಗೈತಿ ನೋಡ್ರಿ ಒಂದ್ ಪ್ಲೇಟಿಗೆ ನೋಡಿ ಫ್ರೆಂಡ್ಸ್, ಮಧ್ಯಪ್ರದೇಶದಾಗ ಊಟಕ್ಕೆ ಒಂದ್ ಪ್ಲೇಟಿಗೆ 60 ರೂಪಾಯಿ ಇಡ್ಲಿ ಅಂತ 2 ಇಡ್ಲಿ ಕೊಟ್ಟಾರ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ನಡೀರಿ ಎಲ್ಲ ಪೊಕ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳ್ಕ. ತಿನ್ನಕ್ ಹೋಗ್ಬೇಡ್ರಿ, ನಿಮ್ದೆ ಮನ್ಯಾಗ ಕಟ್ಕೊಂಬರ್ರಿ, ಮಾಡ್ಕೊಂಡ್ ತಿನ್ರಿ. ಸಾಂದ್ರ ತಿನ್ನಕ್ ಹೋಗ್ಬೇಡ್ರಿ. ದೋಸೆ 70 ರೂಪಾಯಿ ಒಂದ್ ಮಸಾಲೆ ದೋಸೆ. ನಮ್ ಕಡೆ ಇರೋ ಮಸಾಲೆ ದೋಸೆ ಎಷ್ಟು ಅದಕ್ಕಿಂತ ಅರ್ಧದಷ್ಟು ಕೂಡ ಇದೆ. 70 ರೂಪಾಯಿ ಒಂದ್ ದೋಸೆ, 30 ರೂಪಾಯಿ ಒಂದ್ ಇಡ್ಲಿ. ನೋಡಿ ಫ್ರೆಂಡ್ಸ್, ಇದೇನ ನಮ್ ಕಡೆ ಅವಲಕ್ಕಿ ಅಂತಾರ, ಇಲ್ಲಿ ಇದಕ್ಕೆ ಪವ್ವ ಅಂತ. ಇದಕ್ಕೆ ಪವ್ವಕ್ಕ 50 ರೂಪಾಯಿ ಇಷ್ಟ ಐತ್ರಿ. ನೋಡಿ ಫ್ರೆಂಡ್ಸ್, ಎಲ್ಲ ನೋಡಿ, ನೀವ ನೋಡಿ ಕಲೀರಿ. ಹೋಟೆಲ್ನಾಗ ತಿನ್ನಕ್ ಹೋಗ್ಬಿಡ್ರಿ, ಅದು ಟೇಸ್ಟ್ ಇಲ್ಲ, ಏನಿಲ್ಲ, ಉಪಯೋಗನ ಇಲ್ಲ. ಅಂದ್ರ ಎಷ್ಟು ಸಾಲ್ಟ್ ಅಂತೂ ಎಷ್ಟು ಬೇಕು ಅಷ್ಟ ಹಾಕೊಟ್ಟಿರ ಎಲ್ಲ ತಿನ್ಬೇಕಾಗಿತ್ತು. ಸುಮ್ಮ ಏನೋ ಹೊಟ್ಟೆ ಹಸುವಾಗೈತೆ ಅಂತ ತಿನ್ನಕಂತೀವಿ. ನಾವು ಮಾಡಿ ತಪ್ಪು ನೀವು ಯಾವತ್ತಿಗೆ ಮಾಡಕ್ ಹೋಗ್ಬೇಡ್ರಿ. ಹೋಟೆಲ್ನಾಗ ಅಂತ ಸಾತ್ರ ತಿನ್ಬೇಡ್ರಿ. देखो तुम्हारी भाषा समझ में नहीं आएगी, तुम गाली बोल दोगे तो। मेरा कर्नाटक भाषा आई। हाँ कर्नाटक की भाषा तो है पर समझ में तो आना चाहिए ना। समझ नहीं आता ना, ऊपर से निकल जाता है। ಅವಕಾಶ ಭಯ ಕುಂತಾರ ರಾಗಲಿ ಅಂತ समझ में आता है कि इडली मांगा तो इडली मांगा तो ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.